ನಮಸ್ತೆ. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಫ್ಯಾಬ್ ಹೌಸ್ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ ಶೇರ್ ಮಾಡೋಣ ಅಂತ ಹೇಳಿ. ಸೊ ಫಸ್ಟು ನಿಮಗೆ ಅಡ್ರೆಸ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ನೋಡಿ, ಈ ಸೈಡ್ ಬಂದರೆ ನಿಮಗೆ KLE ಲಾ ಕಾಲೇಜ್ ಬರುತ್ತೆ. ಸೊ ಅದ್ರ ಬ್ಯಾಕ್ ಸೈಡ್ ಬರೆದ್ರೇ ನಿಮಗೆ ರೈಟಲ್ಲಿ ಫ್ಯಾಬ್ ಹೌಸ್ ಅನ್ನೋದು ಸಿಗತ್ತೆ. ಸೊ ಈ ಕಡೆಯಿಂದ ಆದರೆ ಮುದ್ದಿನಪಾಳ್ಯ ಸರ್ಕಲ್ ಬರುತ್ತೆ. ಸೊ ಆ ಕಡೆಯಿಂದ ನೀವು ಬಂದಿದ್ದೀರಾ ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಫ್ಯಾಬ್ ಹೌಸ್ ಅನ್ನೋದು ಬರುತ್ತೆ. ಸೊ ಒಳಗಡೆ ಹೋಗಿ ನೋಡೋಣ ಅವರು ಏನೇನು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿ. ಬನ್ನಿ ನೋಡೋಣ. ಸೊ ಇವಾಗ ಫ್ಯಾಬ್ ಹೌಸ್ ಬಂದು ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ಇದೆ. ಈಗ ನಮ್ಮ ಫ್ಯಾಬ್ ಹೌಸಲ್ಲಿ ಏನೇನು ಸರ್ವಿಸ್ ಸಿಗುತ್ತೆ ಅನ್ನೋದನ್ನು ರಕ್ಷಿತ್ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಮುಂಚೆ ಇದು ಕ್ಲಾಸಿಕ್ ಇಂಟೀರಿಯರ್ ಸ್ಟುಡಿಯೋ ಅಂತ ಇತ್ತು, ಬಟ್ ಇವಾಗ ಫ್ಯಾಬ್ ಹೌಸ್ ಅಂತ ಚೇಂಜ್ ಮಾಡಿದ್ದಾರೆ. ಸೊ ಆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲನೂ ಅವ್ರ ಬಾಯಿಂದನೇ ನಾವು ಕೇಳಿ ತಿಳ್ಕೊಳ್ಳೋಣ. ಹಾಯ್ ರಕ್ಷಿತ್. ಹಲೋ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೆಂಗಿದ್ದೀರಾ ಮೇಡಮ್? ಫೈನ್. ಆ್ಯಕ್ಚುಲಿ ನಮ್ಮ ವ್ಯೂವರ್ಸ್ ತುಂಬ ಜನ ಕೇಳ್ತಾ ಇದ್ರು. ಲಾಸ್ಟ್ ಟೈಮ್ ನಾನೊಂದು ವ್ಲಾಗ್ ಹಾಕಿದ್ದೆ ನಿಮ್ಮದು ಪೂಜೆಗೆ ಇನ್ವೈಟ್ ಮಾಡಿದಾಗ. ಕರೆಕ್ಟ್, ಹೌದು. ಸೊ ಡೀಟೇಲ್ಸ್ ಕೊಡಿ ಮ್ಯಾಮ್ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳೋದಕ್ಕಿಂತ ನಿಮ್ಮ ಬಾಯಲ್ಲಿ ಹೇಳ್ಸಿದ್ರೆ ಒಳ್ಳೇದು ಅನ್ನಿಸ್ತು ನನಗೆ. ಆಮೇಲೆ ಕ್ಲಾಸಿಕ್ ಇಂಟೀರಿಯರ್ ಸ್ಟುಡಿಯೋ ಅಂತ ಇತ್ತು ಆ್ಯಕ್ಚುಲಿ, ಅಲ್ವಾ? ಸೊ ಈಗ ನೀವು ಫ್ಯಾಬ್ ಹೌಸ್ ಅಂತ ಚೇಂಜ್ ಮಾಡಿದ್ದೀರಾ. ಸೊ ಇದ್ರ ಕಂಪ್ಲೀಟ್ ಡೀಟೇಲ್ಸ್ನೆಲ್ಲ ನಮ್ಮ ವ್ಯೂವರ್ಸ್ಗೆ ಕೊಟ್ಟರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಹಾಗೆ ಏನೇನು ಸರ್ವಿಸ್ ಇರುತ್ತೆ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಅದನ್ನೆಲ್ಲಾನು ಸ್ವಲ್ಪ ಡೀಟೇಲ್ ಆಗಿ ಶೇರ್ ಮಾಡಿ. ಸೊ ಮೊದಲು ನಾವು ಕ್ಲಾಸಿಕ್ ಇಂಟೀರಿಯರ್ ಸ್ಟುಡಿಯೋ ಅನ್ನೋ ಕಂಪ್ನಿನ ನಡ್ಸ್ಕೊಂಡ್ ಬರ್ತಾ ಇದ್ವಿ. ಸೊ ಇವಾಗ ರೀಸೆಂಟ್ಲಿ ನಾವು ಫ್ಯಾಬ್ ಹೌಸ್ ಸ್ಟುಡಿಯೋ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಮೊದಲು ಇಂಟೀರಿಯರ್ಸ್ ಮಾತ್ರನೇ ನಾವು ಕ್ಲಾಸಿಕ್ ಇಂಟೀರಿಯರ್ ನಡ್ಸ್ಕೊಂಡ್ ಬರ್ತಾ ಇರೋದ್ರಿಂದ ಇವಾಗ ಆರ್ಕಿಟೆಕ್ಚರಲ್, ಇಂಟೀರಿಯರ್ಸ್ ಅಂಡ್ ಪ್ರೀ ಫ್ಯಾಬ್ ಅಂಡ್ ಸ್ಟ್ರಕ್ಚರಲ್ ಡಿಸೈನಿಂಗ್, ಸೊ ಕಂಪ್ಲೀಟ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ನಾವು ಒಂದು ಪ್ಲಾಟ್ಫಾರ್ಮ್ನ ತೊಗೊಂಬಂದಿದ್ದೀವಿ. ಸೊ ಆಲ್ ಕೈಂಡ್ ಆಫ್ ಸರ್ವಿಸ್, ನಿಮಗೆ ಪ್ಲಂಬಿಂಗ್, ಆರ್ಕಿಟೆಕ್ಚರಲ್ ಪ್ಲ್ಯಾನ್, 2D 3D ಆ್ಯಂಡ್ UPVC ವಿಂಡೋ, ಗ್ಲಾಸ್ ರೈಲಿಂಗ್ಸ್, ವುಡನ್ ರೈಲಿಂಗ್ಸ್, ಎಲ್ಲ ಥರನೂ ಸರ್ವಿಸ್ ನಮ್ಮ ಕಸ್ಟಮರ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಅಂತ ಹೇಳಿ ಈ ಥರ ಕಂಪ್ನಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ ಆ್ಯಕ್ಚುಲಿ ನೀವು ಆರ್ಕಿಟೆಕ್ಚರ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಸೊ ಎಲ್ಲೆಲ್ಲಿ ನಿಮ್ಮ ಪ್ರಾಜೆಕ್ಟ್ಸ್ ನಡೀತಾ ಇದೆ ಮತ್ತು ಯಾವ ರೀತಿ, ಹಾಗೇನೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವ ಸ್ಟೇಜಲ್ಲಿ ಮಾಡಬೇಕು ಏನು ಅನ್ನೋದು ಸ್ವಲ್ಪ ಇನ್ ಡೆಪ್ತಲ್ಲಿ ನೀವು ತಿಳಿಸ್ಕೊಟ್ಬಿಟ್ರೆ ಹೆಲ್ಪ್ಫುಲ್ ಆಗುತ್ತೆ. ಕಂಪ್ಲೀಟ್ ಆರ್ಕಿಟೆಕ್ಚರಲ್ ಪ್ಲಾನ್ ಲೇಔಟ್, 3D ಎಲಿವೇಷನ್ಸ್, ಡಿಸೈನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಬೈ ಸ್ಕ್ರ್ಯಾಚಿಂದನೇ ಅವ್ರಿಗೆ ಯಾವ ಥರ ಪ್ಲಾನ್ ಲೇಔಟ್ಸ್ ಬೇಕು, ಅವ್ರು ಯಾವ ಥರ ಡಿಸೈನ್ಸ್ ಕೇಳ್ತಾ ಇದ್ದಾರೆ, ಒಂದು ಲೇಔಟ್ನ ನೋಡಿ ನಾವು ಡಿಸೈನ್ನ ಇದು ಮಾಡ್ಕೊಡ್ತೀವಿ. ದೆನ್ ಆಫ್ಟರ್ ದಟ್ ನಾವು ಇಂಟೀರಿಯರ್ಸ್ ಆಗಿರಲಿ, ಸೊ ಅವ್ರಿಗೆ ಡಿಸೈನ್ ಮ್ಯಾಚ್ ಆಗೋ ಥರ, ಸೊ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಪ್ಲಂಬಿಂಗ್ ಪ್ರತಿಯೊಂದೂ ಎಕ್ಸಾಕ್ಟಾಗಿ ಫಸ್ಟೇ ಪ್ಲ್ಯಾನ್ ಮಾಡಬೇಕಾದ್ರೆ ಅವ್ರಿಗೆ ಡೀಟೇಲಿಂಗ್ ಕೊಟ್ಟು ನಾವು ಇಂಟೀರಿಯರ್ನ ಮುಗಿಸ್ಕೊಡ್ತೀವಿ. ಇಫ್ ಇನ್ ಕೇಸ್ ನೀವೇನಾದರೂ ಮನೆ ಎಲ್ಲ ಕಟ್ಸಿದ್ದೀರಾ ಅಂತಂದರೆ, ಸೊ ಇವಾಗ ಕನ್ಸ್ಟ್ರಕ್ಷನ್ ಆದಮೇಲೆ ಪ್ಲಾಸ್ಟ್ರಿಂಗ್, ಬಿಫೋರ್ ಪ್ಲಾಸ್ಟ್ರಿಂಗ್ ನಮಗೆ ಡಿಸೈನಿಂಗ್ ಅಂತ ನೀವು ಪ್ಲ್ಯಾನ್ ಮಾಡಂಗಿದ್ರೆ ಸೊ ನೀವು ನಮ್ಮನ್ನ ರೀಚ್ ಔಟ್ ಮಾಡ್ಬೋದು. ಸೊ ಪ್ರತಿಯೊಂದು ಡೀಟೇಲ್ಸು, ಎಲೆಕ್ಟ್ರಿಕಲ್ ಲೇಔಟ್ಸಿಂದ ಹಿಡಿದು ಹಾಲ್ ಪ್ಲಂಬಿಂಗ್ಸ್, ಪ್ರತಿಯೊಂದು ಒಂದು ಸ್ಟೇರ್ ಕೇಸ್, ಪೇಂಟಿಂಗು, ನಿಮಗೆ ಗ್ರಾನೈಟ್ಸ್ ಆಗಿರಲಿ, ಟೈಲ್ಸ್ ಏನಾದರೂ ಯೂಸ್ ಮಾಡಬೇಕು, ಸಮ್ ಪರ್ಟಿಕ್ಯುಲರ್ ನೀವೇನಾದರೂ ಟಾಯ್ಲೆಟ್ಸ್ಗೆ ಯೂಸ್ ಮಾಡಬೇಕು ಅಂದರೆ ಕಂಪ್ಲೀಟ್ ನಮ್ಮ ಡಿಸ್ಕಷನಲ್ಲಿ ನಿಮ್ಮನ್ನ ತೊಗೊಂಡು ಸೊ ಅದನ್ನು ನಿಮಗೆ ರಿಲೇಟೆಡ್, ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ, ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಅದನ್ನು ನೋಡ್ಕೊಂಡು ನಾವು ಡಿಸೈನಿಂಗ್ ಮಾಡಿ ಆಫ್ಟರ್ ದಟ್ ನಿಮಗೆ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಸೊ ನಿಮ್ಮ ಆಫೀಸನ್ನು ಎಕ್ಸ್ಪ್ಲೋರ್ ಮಾಡೋಣವಾ? ಶೋ ಮೇಡಮ್. ಸೊ ಇನ್ನು ನಮ್ಮ ಫ್ಯಾಬ್ ಹೌಸ್ನ ಎಕ್ಸ್ಪ್ಲೋರ್ ಮಾಡೋದಾದರೆ ಫಸ್ಟು ಬಂದು ಮೇನ್ ಕ್ಯಾಬಿನ್ ಬಂದಿದೆ, ಅದಾದಮೇಲೆ ಕಾನ್ಫರೆನ್ಸ್ ರೂಮ್ ಇದೆ ಮತ್ತು ವರ್ಕ್ ಸ್ಟೇಷನ್ ಇದೆ. ಹಾಗೆಯೇ ಇಲ್ಲಿ ಕಿಚನ್ ಸೆಟಪ್ನ ಮಾಡಿದ್ದಾರೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿ ನಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಮಾಡಿಸ್ಬೋದು. ಮತ್ತು ಟ್ಯಾಂಡಮ್ ಡ್ರಾಯರ್ಸ್ ಎಲ್ಲ ಇದೆ. ಸೊ ಆ ರೀತಿ ಒಂದು ಸೆಟಪ್ ಮಾಡಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ ಇವಾಗ ರೈಟ್ ನಾವು ಏನು ನಡೀತಾ ಇದೆ, ಟ್ರೆಂಡಿಂಗಲ್ಲಿದೆ, ಆ ಥರದಲ್ಲೆಲ್ಲನೂ ಯಾವ ಥರ ಮಾಡ್ಕೋಬೋದು ಅನ್ನೋದೆಲ್ಲ ನಮಗೆ ಒಂದು ಐಡಿಯಾ ಬರಲಿಕ್ಕೆ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಒಂದು ಮಿನಿ ಕಿಚನ್ನೇ ಇಲ್ಲಿ ಸೆಟಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕ್ಲೈಂಟ್ಸು ಅವ್ರ ವೆಂಡರ್ಸ್ ಯಾರಾದರೂ ಬಂದರೆ ಅವ್ರಿಗೆ ಕುತ್ಕೊಳ್ಳೋಕ್ಕೆ ಅಂತ ಹೇಳಿ ಕ್ಲೈಂಟ್ ಲಾಂಜನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ, ತುಂಬ ನೀಟಾಗಿ ಒಂದು ಫ್ಯಾಬ್ ಹೌಸನ್ನು
ಅವರು ಸೆಟಪ್ ಮಾಡಿದ್ದಾರೆ. ಸೊ ಫ್ಯಾಬ್ ಹೌಸಲ್ಲಿ ನೀವು ಇಷ್ಟು ದಿನ ಬರೀ ರಕ್ಷಿತ್ ಬಗ್ಗೆ ಮಾತ್ರನೇ ನಾನು ಹೇಳ್ತಾ ಇದ್ದೆ, ರಕ್ಷಿತ್ನೇ ನೋಡ್ತಾ ಇದ್ರಿ. ಬಟ್ ಇಲ್ಲಿ ಇನ್ನೂ ಒಂದು ಮೆಂಬರ್ ಇದ್ದಾರೆ. ಸೊ ಅವ್ರು ಯಾರು, ಅವ್ರು ಇಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಇವ್ರ ಹೆಸರು ವಿಕಾಸ್ ಅಂತ ಹೇಳಿ. ಹಾಯ್ ವಿಕಾಸ್, ಹೇಗಿದ್ದೀರಾ? ಹಾಯ್ ಮೇಡಮ್, ನಮಸ್ತೆ. ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಾ? ಸೂಪರ್. ಮತ್ತೆ ಈಗ ನಮ್ಮ ಫ್ಯಾಬ್ ಹೌಸ್ ಬಗ್ಗೆ ಡೀಟೇಲ್ಸನ್ನು ಶೇರ್ ಮಾಡ್ತಾ ಇದ್ವಿ ವ್ಯೂವರ್ಸ್ಗೆಲ್ಲಾನು. ಆಗ್ಲಿಂದ ನೀವು ಸ್ವಲ್ಪ ಬ್ಯುಸಿ ಇದ್ರಿ, ಹಾಗಾಗಿ ನಿಮ್ಮನ್ನು ಮೀಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಸ್ವಲ್ಪ ಡೀಟೇಲ್ ಆಗಿ ನೀವು ಒಂಚೂರು ಶೇರ್ ಮಾಡಿದ್ರೆ ಒಳ್ಳೇದಾಗತ್ತೆ. ಡೆಫಿನೆಟ್ಲಿ ಮೇಡಮ್, ಶೇರ್ ಮಾಡೋಣ. ನನ್ನ ಹೆಸರು ವಿಕಾಸ್ ಅಂತ. ಬೇಸಿಕಲಿ ಐಮ್ ಅನ್ ಆರ್ಕಿಟೆಕ್ಟ್. ನಾನೊಂದು ಇಂಡಸ್ಟ್ರಿಯಲ್ಲಿ 7 to 8 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಟ್ಸ್ ನ್ಯೂ ಡೀಲರ್ಶಿಪ್ ನಮ್ಮ ರಶೀದ್ ಜೊತೆ. ಮುಂಚೆ ಅವ್ರೇನು ಕ್ಲಾಸಿಕ್ ಇಂಟೀರಿಯರ್ಸ್ ಆಗಿದ್ರು, ಈಗ ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಆ್ಯಂಡ್ ಪ್ರಿಫ್ಯಾಬ್ ಅದನ್ನು ತೊಗೊಂಬಂದಿದ್ದೀನಿ. ಆಮೇಲೆ ಇದರಲ್ಲಿ ಆರ್ಕಿಟೆಕ್ಚರ್ ಆ್ಯಂಡ್ ಪ್ರಿಫ್ಯಾಬ್ ವರ್ಟಿಕಲಲ್ಲಿ ನಾನು ಸ್ವಲ್ಪ ನನ್ನ ಒಂದು ಎಫರ್ಟ್ ಕೂಡ ಇದೆ. ಇದರಲ್ಲಿ ನಾವು ಆರ್ಕಿಟೆಕ್ಚರಲ್ಲಿ ಮನೆ ಫ್ಲೋ ಪ್ಲ್ಯಾನ್, ಎಲಿವೇಷನ್, ಸೆಕ್ಷನ್ ಆಗಿರಲಿ, 3D ಡಿಸೈನ್ ಆಗಿರಲಿ, ಆ ಕಂಪ್ಲೀಟ್ ಪ್ಯಾಕೇಜ್ ನನ್ನ ಕಡೆಯಿಂದ ಆಗಿರುತ್ತೆ ವಿತ್ ಸ್ಟ್ರಕ್ಚರಲ್ ಡಿಸೈನ್. ಸೊ ಮುಂಚೆ ಹಳೆ ವೀಡಿಯೋಸ್ಗಳಲ್ಲಿ ನೀವೇನು ನೋಡಿರ್ತೀರಾ, ರಕ್ಷಿತ್ ಅವ್ರು ಕೂಡ ಹೇಳಿದ್ರು ನಮ್ಮದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ. ಸೊ ಅದರಲ್ಲಿ ನನ್ನ ಪಾರ್ಟ್ ಮೇಜರ್ ಬಂದ್ಬಿಟ್ಟು ಆರ್ಕಿಟೆಕ್ಚರ್ ಡಿಸೈನ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ವರ್ಟಿಕಲ್ ಇದೆ, ಪ್ರಿಫ್ಯಾಬ್ ಕೂಡ ಇದೆ. ಆ ಪ್ರಿಫ್ಯಾಬ್ ಅಂದರೆ ಏನಂದರೆ ಪ್ರಿಫ್ಯಾಬ್ರಿಕೇಟೆಡ್ ಕನ್ಸ್ಟ್ರಕ್ಷನ್. ಸೊ ಬೇಸಿಕಲಿ ಇದು ಡ್ರೈ ವಾಲ್ ಕನ್ಸ್ಟ್ರಕ್ಷನ್. ಈಗ ಒಂದು ಸಣ್ಣ ಸೈಜು 600 ಸ್ಕ್ವೇರ್ ಫೀಟಿಂದ ಹಿಡಿದು 1200, 1500 ಸ್ಕ್ವೇರ್ ಫೀಟ್ವರೆಗೂ ಆ ಸೈಜಲ್ಲಿ ನಮಗೆ ಮನೆ ಬೇಕು ಅಥವಾ ಕಾಟೇಜಸ್ ಬೇಕು ಅಂತ ಹೇಳಿದ್ರೆ ಆ ಒಂದು ವರ್ಟಿಕಲಲ್ಲಿ ಕೂಡ ನಾವು ಫ್ಯಾಬ್ಯೂಸ್ ಆಗಿ ಕೆಲಸ ಮಾಡಿಕೊಡ್ತೀವಿ ನಾವು. ಓಕೆ. ಸೊ ಆ್ಯಕ್ಚುಲಿ ಇದು ಕಾನ್ಫರೆನ್ಸ್ ರೂಮ್ ಅಲ್ವಾ, ಇಲ್ಲಿ ಏನಂದರೆ ಡಿಸೈನ್ಸ್ ಬಗ್ಗೆ ಎಲ್ಲ ಮಾತಾಡಿಕೊಂಡು ಇವನ್ ಇಲ್ಲಿ ನೀವು ನೋಡ್ಬೋದು ಮೆಟೀರಿಯಲ್ಸ್ನು ಸಹ ಇವರು ಇಟ್ಟಿದ್ದಾರೆ. ಅಂದರೆ ನಾವು ಟಚ್ ಆ್ಯಂಡ್ ಫೀಲ್ ಮಾಡಿಕೊಂಡು ಯಾವ್ಯಾವ ಮೆಟೀರಿಯಲ್ಲು ಏನೇನು ಅನ್ನೋದು ಸಹ ತಿಳ್ಕೊಬೋದು. ನನಗೆ ಆ್ಯಕ್ಚುಲಿ ಇದು ಬಂದು ಲ್ಯಾಮಿನೇಟ್ಸ್, ಇದು ನನಗೆ ಅರ್ಥ ಆಯಿತು. ಬಟ್ ಇದು ನನಗೆ ಗೊತ್ತಾಗಲಿಲ್ಲ. ಸೊ ಏನು ವಿಕಾಸ್, ಏನಿದೆ ಆ್ಯಕ್ಚುಲಿ? ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮೇಡಮ್, ಇದು ಅಕೌಸ್ಟಿಕ್ ಪ್ಯಾನಲ್ ಅಂತಾರೆ ಇದನ್ನು. ಅಕೌಸ್ಟಿಕ್ ಪ್ಯಾನಲ್ ಎಲ್ಲಿಗೆ ಯೂಸ್ ಮಾಡೋದು? ಎಲ್ಲ ಇಂಟೀರಿಯರ್ಸ್, ಇವಾಗ ನಮಗೆ ಯಾವುದೋ ಒಂದು AV ರೂಮು, ಥಿಯೇಟರ್, ಹೋಮ್ ಥಿಯೇಟರ್ಸ್ ಏನಾದರೂ ಇದ್ದರೆ ಅಲ್ಲಿಗೆ ಬೇಕಾದ್ರೆ ನಾವು ಡೆಫಿನೆಟ್ಲಿ ಯೂಸ್ ಮಾಡ್ತೀವಿ. ನೋಡಿ, ಇವೆಲ್ಲ ಆ್ಯಕ್ಚುಲಿ ಹೊಸದು. ನಿಜ ಹೇಳಬೇಕು ಅಂದರೆ ನಾವು ಮನೆ ಕಟ್ಟುವಾಗ ಇದೆಲ್ಲ ನನಗೆ ರಕ್ಷಿತ್ ಹೇಳಲಿಲ್ವಾ ಇಲ್ಲ ಇರಲಿಲ್ವಾ ಗೊತ್ತಿಲ್ಲ. ಬಟ್ ಇನ್ನೊಂದು ನಾನು ಇಲ್ಲಿ ನಿಮಗೆ ಮೇಯ್ನಾಗಿ ನನಗೆ ಇಲ್ಲಿ ಬಂದಿದ್ದ ತಕ್ಷಣ ಹೇಳಬೇಕಾಗಿರೋದು ಏನಂದರೆ, ಇದು ನೀವು ನೋಡಿರ್ತೀರ ನನ್ನ ಪ್ರತಿಯೊಂದು ವ್ಲಾಗಲ್ಲಿ ಅಟ್ಲೀಸ್ಟ್ ಒಬ್ರಿಬ್ಬರಾದರೂ ಕೇಳೋ ಒಂದು ಕ್ವಶನ್ ಏನಂದರೆ, ನಿಮ್ಮ ಸ್ಲ್ಯಾಬ್ ಯಾವುದು ಅಂತ ಅಂದ್ಬಿಟ್ಟು ತುಂಬ ಜನ ನನ್ನ ಕ್ವಶನ್ ಮಾಡಿದ್ದೀರಾ. ಆ್ಯಕ್ಚುಲಿ ನಾವು ಯೂಸ್ ಮಾಡಿರೋದು ಕ್ವಾಡ್ಸ್. ಬಟ್ ಇಲ್ಲಿ ನೋಡ್ಬೋದು ನೀವು, ಇವರೇ ಇಷ್ಟು ವೆರೈಟಿ ಆಫ್ ಕ್ವಾಡ್ಸ್ ಡಿಸೈನ್ಸನ್ನು ಇಟ್ಟಿದ್ದಾರೆ. ಅಂದರೆ ನೀವು ಇಲ್ಲೇ ಕೂತ್ಕೊಂಡು ಯಾವುದು ಬೇಕು ಅನ್ನೋದು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಬೋದು. ಒಂಥರ ಆಗಲೇ ಅವ್ರು ಹೇಳ್ತಿದ್ದಾರಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು, ನಿಜವಾಗ್ಲೂ ಇವನ್ನೆಲ್ಲ ನೋಡಿದ್ರೆ ಖಂಡಿತ ಅದು ನಿಜಾನೇ. ಇಲ್ಲಿ ಬಂದರೆ ನೀವು ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋದು ನಿಮಗೆ ಪ್ರತಿಯೊಂದು ಸಿಗತ್ತೆ. ಇನ್ನು ಫ್ಯಾಬ್ ಹೌಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಆ್ಯಕ್ಚುಲಿ ಇದು ಒಂದು ಫ್ಯಾಮಿಲಿ ಯೂನಿಟ್ ಅಂತಲೇ ಹೇಳ್ಬೋದು. ರಕ್ಷಿತ್ ವೈಫ್ ಬಂದು ಸ್ವಾತಿ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿರ್ತಾರೆ. ಸೊ ಅದಾದಮೇಲೆ ರಕ್ಷಿತ್ ಸಿಸ್ಟರು ಚಂದನ, ಅವಳು ಇಂಟೀರಿಯರ್ ಡಿಸೈನರು. ಅವ್ರ ಹಸ್ಬೆಂಡೇ ವಿಕಾಸು, ಆಗಲೇ ನೀವು ನೋಡಿರ್ತೀರಲ್ವ, ಅವರು ಬಂದು ಆರ್ಕಿಟೆಕ್ಚರ್. ಸೊ ಈ ಒಂದು ಕಂಪನಿ ಏನಿದೆ ಕಂಪ್ಲೀಟ್ ಒಂಥರ ಫ್ಯಾಮಿಲಿ ಬೇಸಲ್ಲಿ ನಡೀತಾ ಇದೆ. ಸೊ ಒಂದು ಫ್ಯಾಮಿಲಿ ಸೇರಿ ಮಾಡ್ತಾ ಇರೋದ್ರಿಂದ ಫ್ಯಾಮಿಲೀಸ್ಗೆ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಸೊ ತುಂಬ ಈಸಿಯಾಗಿ ನೀವು ಅವ್ರ ಜೊತೆ ಕಾನ್ವರ್ಸೇಷನ್ ಎಲ್ಲ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ನಾನು ಇನ್ನೊಂದು ವಿಚಾರ ಹೇಳಬೇಕು. ಇಲ್ಲಿ ಆಗ್ಲಿಂದ ರಕ್ಷಿತ್ ಏನೋ ಮಾತಾಡಿದ್ರು, ವಿಕಾಸ್ ಏನೋ ಮಾತಾಡಿದ್ರು, ಅವ್ರದ್ದೇ ಆದ ಒಂದು ವೇಲಿ ನಮಗೆ ಹೇಳ್ತಾಯಿದ್ರು. ಬಟ್ ನಮಗೆ ಕೆಲವೊಬ್ಬರು ನನ್ನಂಥ ಹೌಸ್ ವೈಫ್ಸ್ ಏನಿರ್ತಾರೆ, ಕೆಲವೊಂದು ಪದಗಳು ನಮಗೆ ಅರ್ಥ ಆಗಲ್ಲ. ಸೊ ನಾನು ಸಿಂಪಲ್ಲಾಗಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾರ್ಮಲಾಗಿ ನಾವು ಒಂದು ಮಿಡಲ್ ಕ್ಲಾಸ್ ಆಗಿರ್ಬೋದು, ಅಪ್ಪರ್ ಮಿಡಲ್ ಕ್ಲಾಸ್, ವಾಟ್ ಎವರ್, ನಾವು ಪುಟ್ಟದಾಗಿ ಒಂದು ಸೈಟ್ನ ತೊಗೋತೀವಿ. ಬಟ್ ಅಲ್ಲಿ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಅಲ್ವಾ. ಅದರಲ್ಲೂ ಮೇನ್ ನಮ್ಮ ಲೇಡೀಸ್ಗೆ ಏನಂದರೆ ಕಿಚನ್ ಹೀಗೆ ಇರಬೇಕು, ದೇವ್ರ ಮನೆ ಹೀಗೆ ಇರಬೇಕು, ಮತ್ತು ನಮ್ಮ ಹಾಲ್ ಹೀಗಿರಬೇಕು ಅಂತ ತುಂಬ ಕನಸುಗಳಿದೆ. ನಮ್ಮ ಮನೇನೂ ನೋಡಿ ತುಂಬ ಜನ ಹೇಳ್ತಾ ಇರ್ತೀರ, ಮ್ಯಾಮ್ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ನನ್ನ ಹಾಗೆ ನಿಮ್ಮಲ್ಲೂ ಎಷ್ಟೋ ಜನ ಆ ಕನಸನ್ನು ಹೊತ್ಕೊಂಡಿರ್ತೀರ. ಸೊ ಇವರು ಏನು ಮಾಡ್ತಾರೆ ಅನ್ನೋದು ನಾನು ಸಿಂಪಲ್ಲಾಗಿ ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ನಾವು ಒಂದು ಸೈಟ್ನ ತೊಗೊಂಡಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅಂದರೆ ಅಲ್ಲಿ ನಾವು ಯಾವ ರೀತಿ ಮನೇನ ಕಟ್ಬೋದು ಅನ್ನೋದು ಫಸ್ಟ್ ನಮಗೆ ಒಂದು ಡಿಸೈನ್ ಅನ್ನೋದು ಅವರು
ಶೇರ್ ಮಾಡ್ತಾರೆ. ಆ ಡಿಸೈನ್ ಎಲ್ಲ ನಮ್ಗೆ ಓಕೆ ಆಗಿದೆ ಅಂತಂದರೆ ನೀವು ಅವ್ರಿಗೇ ಕನ್ಸ್ಟ್ರಕ್ಷನ್ನು ಸಹ ಕೊಡ್ಬೋದು. ಇಲ್ಲ ನಾವೇ ಕನ್ಸ್ಟ್ರಕ್ಷನ್ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಫೈನಲ್ ಆಗಿ ನೀವು ಇಂಟೀರಿಯರ್ ವರ್ಕ್ಗಾದರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಲೈಕ್ ಇಲ್ಲಿ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಆಗ್ಲಿಂದ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಸೈಟ್ ತೊಗೊಂಡ ಮೇಲೆ ಪ್ಲ್ಯಾನ್ ಬರುತ್ತೆ ಫಸ್ಟು, ಅದಾದಮೇಲೆ ಕನ್ಸ್ಟ್ರಕ್ಷನ್ ಬರುತ್ತೆ, ಅದಾದಮೇಲೆ ಇಂಟೀರಿಯರ್ ಯಾವ್ಯಾವ ಥರ ಬರುತ್ತೆ ಮತ್ತು ಯಾವ್ಯಾವ ಥರ ಮೆಟೀರಿಯಲ್ ಹಾಕಬೇಕು, ಪ್ರತಿಯೊಂದು ಡೀಟೇಲಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೇಲಿ ಇದ್ದು ನಿಮಗೆ ಅವರು ಅದನ್ನು ಮಾಡಿಕೊಡ್ತಾರೆ. ಸೊ ಇಲ್ಲ ನಾವೇ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂಬಿಡ್ತೀವಿ, ನಮ್ಮವರೇ ಎಲ್ಲರೂ ಇದ್ದಾರೆ, ನಮಗೆ ಆ ಥರ ಎಲ್ಲ ಬೇಡ ಅಂತಂದರೆ ಇಲ್ಲ ಅಟ್ಲೀಸ್ಟ್ ನೀವು ಇಂಟೀರಿಯರ್ಸ್ಗಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ 2 ಆಪ್ಷನ್ನು ಇದೆ ನಿಮಗೆ. ಸೊ ನಿಮಗೆ ಸುಂದರವಾಗಿರುವಂಥ ಒಂದು ಕನಸಿನ ಮನೆ ಕಟ್ಕೋಬೇಕು ಅಂತಂದರೆ ಫ್ಯಾಬ್ ಹೌಸ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ತೀನಿ. ಆಗ್ಲಿಂದ ಪದೇ ಪದೇ ರಿಪೀಟ್ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಬೆಸ್ಟ್ ಆ್ಯಂಡ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಂದರೆ ಅದು ಫ್ಯಾಬ್ ಹೌಸ್ ಮಾತ್ರನೇ. ಸೊ ಇದು ಬಂದು ಫ್ಯಾಬ್ ಹೌಸ್ನ ವರ್ಕ್ ಸ್ಟೇಷನ್ ಆಗಿರತ್ತೆ. ಆ್ಯಕ್ಚುಲಿ ಇಲ್ಲಿ ನೀವು ಏನು ನೋಡ್ತಿದ್ದೀರಾ ಇದೆಲ್ಲ 3D ವರ್ಕ್ ಅನ್ನೋದು ನಡೀತಾ ಇರುತ್ತೆ. ಮತ್ತು ಇಲ್ಲಿ ಏನು ಅವರೆಲ್ಲ ಹಾಕಿದ್ದಾರೆ ಇದೆಲ್ಲ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್. ಮತ್ತು ಇಲ್ಲಿ ಒಂದನ್ನು ನೀವು ಅಬ್ಸರ್ವ್ ಮಾಡ್ಬೋದು, ಈ ಥರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಏನಂತಂದರೆ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ನಮ್ಮದೊಂದು ಇಮ್ಯಾಜಿನೇಷನ್ ಅನ್ನೋದು ಇರತ್ತೆ, ಬಟ್ ಅವ್ರು ಅದನ್ನು ಇಲ್ಲಿ ನಿಜ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೀಟಾಗಿ ನಮಗೆ ಈ ಥರ ಫೋಟೋಸ್ನ ಕೊಟ್ಬಿಡ್ತಾರೆ, ನಾವು ನೋಡ್ಕೋಬೋದು ನಮ್ಮ ಕಿಚನ್ ಯಾವ ರೀತಿ ಬರುತ್ತೆ, ಬೆಡ್ರೂಮ್ ಯಾವ ಥರ ಇರುತ್ತೆ, ದೇವ್ರ ಮನೆ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಈ 3D ಡಿಸೈನ್ ಅಂತಂದರೆ ಅದೇ ಆ್ಯಕ್ಚುಲಿ ನಮಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ಬಿಡತ್ತೆ ನಮ್ಮ ಮನೆ ಯಾವ ಥರ ಬರುತ್ತೆ ಅನ್ನೋದು. ಸೊ ನಿಮ್ಮ ಮನೆಗೆ ಯಾವುದೇ ರೀತಿಯ 3D ಡಿಸೈನ್ಸ್ ಆಗಿರ್ಬೋದು, ಪ್ಲ್ಯಾನ್ ಲೇಔಟ್ ಆಗಿರ್ಬೋದು ಮಾಡಿಸ್ಬೇಕು ಅಂತಂದ್ರೂ ಇಲ್ಲಿ ಎಕ್ಸ್ಪರ್ಟ್ ಡಿಸೈನರ್ಸ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ರಿಕ್ವೈರ್ಮೆಂಟ್ ಇದ್ರೂ ಸಹ ಇವರು ಅದನ್ನು ಫುಲ್ಫಿಲ್ ಮಾಡಿಕೊಡ್ತಾರೆ. ಅಲ್ಲ ಆ್ಯಕ್ಚುಲಿ ಏನಂದರೆ ನೀನು ಕ್ಲಾಸಿಕ್ ಇಂಟೀರಿಯರ್ಸ್ ಇದ್ದಾಗಾದರೂ ಅಲ್ಲಿ ಇಲ್ಲಿ ಒಂಚೂರು ಕಾಣಿಸ್ಕೋತಾ ಇದೆ, ಇವಾಗ ಫ್ಯಾಬ್ ಹೌಸ್ ಮಾಡ್ಬಿಟ್ಟಂತೂ ಕಣ್ಣಿಗೆ ಕಾಣಲ್ಲ. ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ಯಾ ರಕ್ಷಿತ್ ನೀನು? ಇವಾಗ ಎಲ್ಲ ನಿಮ್ಮ ವೀಕ್ಷಕರೇ ನಮಗೆ ಎಲ್ಲರೂ ಕಾಲ್ ಮಾಡ್ತಾ ಇರೋದ್ರಿಂದ ಹೌದಾ, ಸೊ ನಾವು ಅವ್ರಿಗೆಲ್ಲ ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ವರ್ಕ್ ಮಾಡಬೇಕಾಗುತ್ತೆ. ಸೊ ಟೀಮ್ ವರ್ಕ್ ಆಗಿ ಸೊ ಹಂಗಾದ್ರೆ ರಕ್ಷಿತ್ ಫಸ್ಟ್ ನನಗೆ ಥ್ಯಾಂಕ್ಸ್ ಹೇಳಬೇಕು. ನೋಡಿ ಅವ್ರ ಬಾಯಲ್ಲೇ ಬರ್ತಾ ಇದೆ, ನಮ್ಮ ವ್ಯೂವರ್ಸೇ ಕಾಂಟ್ಯಾಕ್ಟ್ ಮಾಡ್ತಿದ್ದಾರಂತೆ. ತುಂಬ ನಿಜವಾಗ್ಲೂ ಖುಷಿ ಆಗತ್ತೆ, ನನ್ನ ಕಣ್ಣು ಮುಂದೆ ಹುಟ್ಟಿ ಬೆಳೆದಿರೋ ಅಂಥ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ಸಿಕ್ಕಾಪಟ್ಟೆ. ನಾನೇ ಅನ್ಕೋತಾ ಇರ್ತೀನಿ ಅವಾಗ ಎಲ್ಲೋ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರೋನು ಇವಾಗಂತೂ ಕಾಣಿಸೋದೇ ಇಲ್ಲ ಕಣ್ಣಿಗೆ ಅಂತ ಅಂದ್ಬಿಟ್ಟು. ಮತ್ತು ಇವಾಗ ಪ್ರಾಜೆಕ್ಟ್ಸ್ ಎಲ್ಲೆಲ್ಲಿ ಮಾಡ್ತಾ ಇದೆಯಾ? ಮೇಡಮ್ ಕೆಲವೊಂದು 4 ಪ್ರಾಜೆಕ್ಟ್ಸ್ ನಡೀತಾ ಇದೆ. ಕೆಲವೊಂದು ಪ್ರಾಜೆಕ್ಟ್ಸ್ಗಳು ಅಂಡರ್ ಕನ್ಸ್ಟ್ರಕ್ಷನ್ಲಿ ಇದೆ, ಕೆಲವೊಂದು ಬ್ಲಾಸ್ಟಿಂಗ್ ಸ್ಟೇಜಲ್ಲಿದೆ, ಕೆಲವೊಂದು ಇನ್ನು ಮೋಲ್ಡ್ ಲೆವೆಲ್ ಇದೆ. ಸೊ ಪ್ರಾಜೆಕ್ಟು ಆಲ್ಮೋಸ್ಟ್ ನಡೀತಾ ಇದೆ, ಇವಾಗ ಸದ್ಯಕ್ಕೆ ನಡೀತಾ ಇದೆ. ಸೊ ಕೆಲವೊಂದು ಇಂಟೀರಿಯರ್ ಸ್ಟಾರ್ಟ್ ಮಾಡಿದ್ದೀವಿ, ಕೆಲವೊಂದು ಹ್ಯಾಂಡ್ ಓವರ್ ಸ್ಟೇಜಲ್ಲಿದೆ. ಸೊ ನೆಕ್ಸ್ಟ್ ಮಂತ್ ಇವಾಗ ಯಾವುದು ಆಷಾಢ ಇರೋದ್ರಿಂದ ಯಾವುದು ಪೂಜೆ ಇಲ್ಲ. ಸೊ ನೆಕ್ಸ್ಟ್ ಮಂತ್ ನಾವು ಪೂಜೆ ಎಂಡ್ ಇಲ್ಲ ಅಂದರೆ ಆಗಸ್ಟಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅವಾಗೊಂದು ನಾವು ಬ್ಯುಸಿ ಇರ್ತೀವಿ. ಸೊ ಇವಾಗ ಯಾವುದೇ ನಿಮ್ಮ ವೀಕ್ಷಕರು ನಿಮಗೆ ಯಾವುದೇ ಪ್ರಾಜೆಕ್ಟ್ಸ್ ಇದೆ ಇಂಟೀರಿಯರ್ ಸ್ಟೇಜ್ ಅವ್ರ ಪ್ಲ್ಯಾನ್ ಲೇಔಟ್ ಅವ್ರ 3D ಎಲಿವೇಷನ್ಸ್ ಇದ್ದರೆ ಸೊ ಈಸಿಯಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಪ್ರಾಜೆಕ್ಟ್ ನಮ್ಗೆ ಎಷ್ಟು ಬೇಕು, ನಮ್ಮಲ್ಲಿ ಎಷ್ಟು ಸಾಧ್ಯ, ಒಂದು ಟೀಮಲ್ಲಿ ಹೆಂಗೆ ಗ್ರೂಪ್ ಒಂದು ವರ್ಕ್ ಮಾಡ್ತಾ ಇರ್ತೀವೋ ಎಷ್ಟು ಸಾಧ್ಯನೋ ಅಷ್ಟೇ ಮಾತ್ರ ನಾವು ತೊಗೊಂಡಿರ್ತೀವಿ. ಸೊ ತುಂಬ ತೊಗೊಂಡು ಬ್ಯುಸಿ ಇದ್ದು ಸೊ ಎಲ್ಲನೂ ಗಡಿಬಿಡಿ ಮಾಡ್ಕೊಳಲ್ಲ. ಸೊ ನಿಧಾನವಾಗಿ ಸಕ್ಸಸ್ಫುಲ್ ಆಗಿ ಒಂದು ಪ್ರಾಜೆಕ್ಟ್ನ ಮಾಡ್ಕೊಡೋದಕ್ಕೆ ಸೊ ವಿ ಆರ್ ರೆಡಿ ಅಂತ ನಾವು ಒಂದು ಟೀಮ್ ಸೆಟಪ್ ಮಾಡಿದ್ದೀವಿ. ಸೊ ನೋಡೋದ್ರಲ್ವಾ, ಇಷ್ಟೊತ್ತು ನನಗೆ ಸಾಧ್ಯವಾದಷ್ಟು ನಾನು ಫ್ಯಾಬ್ ಹೌಸ್ ಬಗ್ಗೆ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನೀವು ನಿಮ್ಮ ಕನಸಿನ ಮನೆಯನ್ನು ಕಟ್ಕೋಬೇಕು ಅಂತ ಇದ್ದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಫ್ಯಾಬ್ ಹೌಸ್ಗೆ ಒನ್ಸ್ ಭೇಟಿನ ಕೊಡಿ. ಇನ್ನು ಇವ್ರ ಕಂಪ್ಲೀಟ್ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಕಾಂಟ್ಯಾಕ್ಟ್ ನಂಬರು ಸಹ ಹಾಕಿರ್ತೀನಿ. ಮತ್ತು ಲೊಕೇಶನ್ ಅಂತೂ ತುಂಬಾ ಈಸಿಯಾಗಿದೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕಂಪ್ಲೀಟ್ ಲೊಕೇಶನ್ನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ನನ್ನ ಈ ವ್ಲಾಗ್ನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪೂರ್ತಿಯಾಗಿ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.